ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ವಿಕ್ಟೋರಿಯಸ್ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ವಿಕ್ಟೋರಿಯಸ್ ಕಾರ್ ಆಲ್ರೆಡಿ ರಿವ್ಯೂ ಮಾಡಿದ್ಯಲ್ಲ ಗುರು, ಮತ್ತೆ ಯಾಕೆ ರಿವ್ಯೂ ಮಾಡ್ತಿದ್ಯಾ ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ. ವಿಡಿಯೋ ನೋಡಿದ್ರೆ ಟಾಪ್ ಅಂಡ್ ರಿವ್ಯೂ ನಿಮಗೆ ಆ ಡೌಟ್ ಬಂದೇ ಬರುತ್ತೆ. ವಿಡಿಯೋ ನೋಡಿದ್ರೆ ಫಸ್ಟ್ ಟೈಮ್ ವಿಡಿಯೋಗೆ ಬಂದಿದೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ವೇರಿಯಂಟ್ ಇದು ಅಂತ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ZXi ವೇರಿಯಂಟು, ಅಂದ್ರೆ ಟಾಪ್ ಇಂದ ಮೂರನೇ ವೇರಿಯಂಟು. ZXi ಅಲ್ಲೇ ಎರಡು ಬರುತ್ತೆ, ZXi ಆಪ್ಷನಲ್. ಇದು ಬಂದು ZXi ಆಪ್ಷನಲ್. ZXi ಗಿನ 65,000 ಕಮ್ಮಿ ಆಗುತ್ತೆ. ZXi ಆಪ್ಷನಲ್ಗೂ ZXiಗೂ ವೇರಿಯೇಷನ್ ಏನು ಅಂತಂದ್ರೆ ಒಂದನೇ ಪ್ಯಾನೋರಾಮಿಕ್ ಸನ್ರೂಫ್. ಪ್ಯಾನೋರಾಮಿಕ್ ಸನ್ರೂಫ್ ನಿಮಗೆ ನೀಡಿಲ್ಲ ಅಂತಂದ್ರೆ 65,000 ಕಮ್ಮಿ ಕೊಟ್ಟು ZXiಗೆ ಆಪ್ ಮಾಡ್ಬೋದು. ಬಟ್ ನಿಮಗೆ ನೀಡಿದೆ ಅಂತಂದ್ರೆ ಡೆಫಿನೆಟ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಕನ್ಸಿಡರ್ ಮಾಡೋದು ವರ್ತು. ಬಟ್ ಅಲ್ಲಿ ನಿಂತ್ಕೊಂಡು ಪ್ಯಾನೋರಾಮಿಕ್ ಸನ್ರೂಫ್ ಓಪನ್ ಮಾಡ್ಕೊಂಡು ಕಾರ್ ರನ್ ಆಗ್ಬೇಕಾದ್ರೆ ಚಂಗ್ಲಾಟ ಆಡೋದು, ಡೋಂಟ್ ಡೂ ದಟ್ ಗೈಸ್. ಬಿಕಾಸ್ ತುಂಬಾ ಇನ್ಸಿಡೆಂಟ್ಗಳು ನೋಡ್ತಾ ಇದೀವಿ ನಾವುಗಳು, ಅಲ್ಲಿ ನಿಂತ್ಕೊಂಡು ಎಡ್ವರ್ಟ್ ಮಾಡ್ಕೋತಾ ಇರೋಂಥ ಮಕ್ಳುಗಳೆಲ್ಲ. ಸೊ ಹಾಗಾಗಿ ಪ್ಯಾನೋರಾಮಿಕ್ ಸನ್ರೂಫ್ ತಗೊಂಡಾಗ ಅಲ್ಲಿ ನಿಂತ್ಕೊಂಡು ಶೋಕಿ ಮಾಡೋ ಬದಲು ಎಲ್ಲರೂ ಮಲ್ನಾಡ್ ಸ್ಟೇಷನ್ಗೆ ಹೋಗ್ತಾ ಇದ್ದೀರಾ ಅಥವಾ ಒಂದು ಒಳ್ಳೆ ಬ್ರೀಸ್ ಇದೆ ಅಂತಂದಾಗ ಅವಾಗ ಓಪನ್ ಮಾಡ್ಕೊಳ್ಳಿ, ಫ್ರೆಶ್ ಏರ್ ಇನ್ನಾಗ್ಲಿ ಗಾಳಿ ಇನ್ನಾಗ್ಲಿ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ನೀವ್ಯಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅಂತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ವಿಡಿಯೋ ಯಾವುದೇ ಅಪ್ ಮಾಡಿದ್ರು ಇನ್ಸ್ಟೆಂಟ್ ಗೊತ್ತಾಗುತ್ತೆ. ಇದ್ರದ್ದು ಡ್ರೈವ್ ರಿವ್ಯೂ ಬರಬೇಕು, ಆದಷ್ಟು ಬೇಗ ಬರುತ್ತೆ. ಬಟ್ ZXi ಇಸ್ ದ ಮೋಸ್ಟ್ ಟಾಪ್ ಸೆಲ್ಲಿಂಗ್ ವೇರಿಯಂಟ್ ಗೈಸ್. ಬಿಕಾಸ್ ಟಾಪ್ ಎಂಡ್ ಅಲ್ಲಿರೋ ತುಂಬಾ ಫೀಚರ್ಸ್ಗಳು ಎಲ್ಲರಿಗೂ ಬೇಕಾಗಿರಲ್ಲ. ನಮಗೊಂದಿಷ್ಟು ಬೇಕಾಗಿರೋ ನೆಸೆಸಿಟಿ ಫೀಚರ್ಸ್ ಅಂಡ್ ಒಂದಿಷ್ಟು ಪ್ರೀಮಿಯಂ ಫೀಚರ್ಸ್ ಇದ್ರೆ ಸಾಕು. ಕಾರಲ್ಲಿ ಇನ್ನೋರಿಗೆ ZXi ಅಂಡ್ ZXi ಆಪ್ಷನಲ್ ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್ ಅಂತ ಹೇಳ್ತೀನಿ. ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕಾರ್ದು ಪ್ರೈಸಿಂಗ್ ಹೇಳ್ಬಿಡ್ತೀನಿ ನಿಮಗೆ. ZXi ಆಪ್ಷನಲ್ ಇದು ಬಂದು ಮ್ಯಾನ್ಯಲ್ ವೇರಿಯಂಟ್ 14,07,000 ಎಕ್ಸ್-ಶೋರೂಮ್ ಇದೆ. ಆನ್ ರೋಡ್ ಬ್ಯಾಂಗ್ಳೂರು 18,21,000 ಆಗುತ್ತೆ. ZXi ಆಪ್ಷನಲ್ ಅಲ್ಲೇ ಆಟೋಮೆಟಿಕ್ ತಗೋತೀನಿ ಅಂತಾನೆ 1563 ಆಗುತ್ತೆ. ಎಕ್ಸ್-ಶೋರೂಮ್ ಆನ್ ರೋಡ್ 2018 ಆಗುತ್ತೆ. ZXi ಮತ್ತೆ VXi ಅಲ್ಲಿ ತುಂಬಾ ಆಪ್ಷನ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಮಾರುತಿ ಸುಜುಕಿನವರು. ಒಂದು ಇದರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ, ಸ್ಮಾರ್ಟ್ ಹೈಬ್ರಿಡ್ ಮ್ಯಾನ್ಯಲ್, ಆಟೋಮೆಟಿಕ್ ಅಂಡ್ CNG ಮ್ಯಾನ್ಯಲ್ ಕೂಡ ಆಪ್ಷನ್ ಬರುತ್ತೆ. ZXi ಇಸ್ ದ ಟಾಪ್ ವೇರಿಯಂಟ್ ಅದರಲ್ಲಿ, ಬಟ್ ZXi ಆಪ್ಷನಲ್ ಬರಲ್ಲ. ಅಂಡ್ ಸ್ಟ್ರಾಂಗ್ ಹೈಬ್ರಿಡ್ ಬೇಕಾ, ಸ್ಟ್ರಾಂಗ್ ಹೈಬ್ರಿಡ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಮಾರುತಿ ಸುಜುಕಿನವರಿಗೂ ಗೊತ್ತು ZXi ಮತ್ತೆ VXi ತುಂಬಾ ಮೋಸ್ಟ್ ಸೆಲ್ಲಿಂಗ್ ವೇರಿಯಂಟ್ ಅಂತ, ಹಾಗಾಗಿನೇ ಇದರಲ್ಲಿ ಆಪ್ಷನ್ಸ್ ಜಾಸ್ತಿ ಪ್ರೊವೈಡ್ ಮಾಡಿದ್ದಾರೆ. ಕಾರ್ದು ಫಸ್ಟ್ ಕೀ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಕೀ ಆಕ್ಚುಲಿ ಈ ತರ ಬರುತ್ತೆ, ಮಾರುತಿ ಸುಜುಕಿ ಲೋಗೋ ಬರುತ್ತೆ. ಅಂಡ್ ಮೆಕ್ಯಾನಿಕಲ್ ಕೀಗೆ ಇಲ್ಲೊಂದು ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದ್ರದ್ದು ಏನಾದ್ರು ಬ್ಯಾಟ್ರಿ ಡೌನ್ ಆಯ್ತು ಮ್ಯಾನ್ಯಲ್ ಎಂಟರ್ ಆಗಕ್ಕೆ ಆ ಒಂದು ಮೆಕ್ಯಾನಿಕಲ್ ಕೀ ಹೆಲ್ಪ್ ಮಾಡುತ್ತೆ. ಫಂಕ್ಷನಾಲಿಟಿ ವೈಸ್ ಲಾಕ್, ಅನ್ಲಾಕ್ ಅಂಡ್ ಬೂಟ್ ಓಪನ್ ಮಾಡೋಕ್ಕೂ ಕೊಟ್ಟಿದ್ದಾರೆ. ಸೊ ಎಸ್, ZXi ಮತ್ತೆ ZXi ಆಪ್ಷನಲ್ ಎರಡರಲ್ಲೂ ನಿಮಗೆ ಎಲೆಕ್ಟ್ರಾನಿಕಲಿ ಓಪನಬಲ್ ಟೇಲ್ಗೇಟ್ ಬರುತ್ತೆ. ಕಾರ್ ಇವಾಗ ನಾನು ಲಾಕ್ ಅಲ್ಲಿ ಇಟ್ಟಿದ್ದೀನಿ ನೋಡಿ, 2 ಸಲ ಲಾಕ್ ಮಾಡ್ತೀನಿ ನಾನು. ಅಂಡ್ ಕಾಲ್ ಬಂದ್ಬಿಟ್ಟು ಹಿಂಗಂದ್ರೆ ಸಾಕು ಆರಾಮಾಗಿ ಓಪನ್ ಆಗತ್ತೆ ನೋಡಿ, ಓಪನ್ ಆಯ್ತು. ನಾನು ಕೀ ಏನ್ ಮುಟ್ಟಿಲ್ಲ, ಆಕ್ಚುಲಿ ಕೀ ಹಂಗೆ ಇದೆ. ಸೊ ಗೆಸ್ಚರ್ ಕಂಟ್ರೋಲ್ ಅಲ್ಲೂ ಹಂಗೆ ವರ್ಕ್ ಆಗತ್ತೆ. ಅದು ಬಿಟ್ರೆ ವಾಪಸ್ ಕ್ಲೋಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬಟನ್ ಬರುತ್ತೆ, ಅದನ್ನು ಕೂಡ ಹಿಡ್ಕೊಂಡು ಕ್ಲೋಸ್ ಮಾಡ್ಬೋದು, ಇಲ್ಲ ಇಲ್ಲಿಂದ ಪ್ರೆಸ್ ಮಾಡಿದ್ರು ಕ್ಲೋಸ್ ಆಗತ್ತೆ. ಅದು ಬಿಟ್ರೆ ಕ್ಯಾಬಿನ್ ಒಳಗಡೆ ಇನ್ನೂ ಒಂದು ಬಟನ್ ಬರುತ್ತೆ. ಓಕೆ, ಲಾಕಲ್ಲಿ ಇದೆ. ಸೊ ಒಂದ್ಸಲ ಅನ್ಲಾಕ್ ಮಾಡಿದ್ರೆ ಡ್ರೈವರ್ ಡೋರ್ ಓಪನ್ ಆಗುತ್ತೆ, ಬೇರೆ ಡೋರ್ ಓಪನ್ ಆಗಲ್ಲ. ಇದೊಂದು ಮಾರುತಿ ಸುಜುಕಿ ಸೇಫ್ಟಿ ಫೀಚರ್ ಕೊಟ್ಟಿರುವಂಥದ್ದು. ಮತ್ತೆ ಇನ್ನೊಂದ್ಸಲ ಅನ್ಲಾಕ್ ಮಾಡಿದ್ರೆ ಅವಾಗ ಎಲ್ಲಾ ಡೋರ್ಸು ಓಪನ್ ಆಗತ್ತೆ. ಸೊ ಇನ್ನೊಂದು ಆಪ್ಷನ್ ಅಂತಂದ್ರೆ ಇಲ್ಲಿ ಒಳಗಡೆಯಿಂದ ಕೊಟ್ಟಿರೋ ನೋಡಿ, ಇಲ್ಲಿಂದನೂ ಓಪನ್ ಮಾಡಬಹುದು. ಸೊ ಫ್ರಂಟ್ ಪ್ರೊಫೈಲ್ ಅಂತ ತಗೊಂಡ್ರೆ ಇವಾಗ ಇಂಡಿಕೇಟರ್ ವರ್ಕ್ ಆಗ್ತಿರೋದು ನೋಡಬಹುದು. LED ಫಂಕ್ಷನ್ ಕೊಟ್ಟಿರೋ ಇಂಡಿಕೇಟರ್ಗೆ, ಬಟ್ ಅದೇ ಇಂಡಿಕೇಟರ್ ಆಫ್ ಆದಾಗ DRL ಆಗಿ ಡಬಲ್ ಅಪ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಎ ಡ್ಯುಯಲ್ ಫಂಕ್ಷನಲ್ ಆಕ್ಚುಲಿ. ಅಂಡ್ ಈ ಒಂದು ಕನೆಕ್ಟಿಂಗ್ ಸ್ಟ್ರಿಪ್, ಕನೆಕ್ಟಿಂಗ್ ಎಫೆಕ್ಟ್ ಇದೇನೋ ರೀತಿ ಅನ್ಸತ್ ನಿಮಗೆ, ಬಟ್ ಆ ಒಂದು ಲೈಟ್ ಏನೂ ಬರಲ್ಲ. ಬಟ್ ಆ ಒಂದು ಕ್ರೋಮ್ ಬಾರ್ ಆ ರೀತಿ ವಿಜುವಲ್ ಅಪಿಯರೆನ್ಸ್ ಕೊಡೋ ತರ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ 2D ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ಬರುತ್ತೆ. ಅಂಡ್ ಟಾಪ್ ಎಂಡ್ ಅಲ್ಲಿ ನೋಡ್ತಿದ್ರೆ ಸೇಮ್ ಕೈಂಡ್. ಅಂಡ್ LED ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಏರ್ ಇಂಟೆಕ್ ಕೂಡ ಕೊಟ್ಟಿರೋಂಥದ್ದು ನೋಡಬಹುದು. ಸೊ ಗಾಡಿ ಸ್ವಲ್ಪ ಬಲ್ಕ್ ಇರೋದ್ರಿಂದ ಏರೋಡೈನಮಿಕ್ ಆಗಿ ಇದ್ದಷ್ಟು ಗಾಡಿ ಈಸಿಯಾಗಿ ಮುಂದಕ್ಕೆ ಹೋಗುತ್ತೆ, ಅಷ್ಟಾಗಿ ರೆಸಿಸ್ಟೆನ್ಸ್ ಇರಲ್ಲ. ರೆಸಿಸ್ಟೆನ್ಸ್ ಕಮ್ಮಿ ಆದಾಗ ಜಾಸ್ತಿ ಪವರ್ ಬೇಕಾಗಲ್ಲ, ಜಾಸ್ತಿ ಪವರ್ ಬೇಕಾಗಲ್ಲ ಅಂತಂದಾಗ ಮೈಲೇಜ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿನೇ ಏರ್ ಇಂಟೆಕ್ಸ್ ಗಳನ್ನ ಯಾವಾಗಲೂ ಕಾರ್ ಎಂಡ್ಸ್ ಗಳಲ್ಲಿ ಕೊಡುವಂಥದ್ದು ಬೆಟರ್ ಏರ್ ಫ್ಲೋಗೆ. ಅಂಡ್ ಇದು ಕಾರಿನ ಫ್ರಂಟ್ ಹಿಂಗು ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ. ಬಟ್ ಕಾರ್ ಕಲರ್ ಸಿಲ್ವರ್ ಕಲರ್ ಇರೋದ್ರಿಂದ ನಿಮಗೆ ಎರಡು ಸೇಮ್ ಅಂತಾನೆ ಅನ್ಸುತ್ತೆ. ಬಟ್ ಸ್ವಲ್ಪ ಡಾರ್ಕ್ ಕಲರ್ ಕಾಂಟ್ರಾಸ್ಟ್ ತಗೊಂಡ್ರೆ ಅವಾಗ ಸಿಲ್ವರ್ ಸ್ಕಿಟ್ ಪ್ಲೇಟ್ ನೀಟಾಗಿ ಎದ್ದು ಕಾಣುತ್ತೆ ನಿಮಗೆ. ಅಂಡ್ ಕಾರ್ದು ಡೈಮೆನ್ಷನ್ಸ್ ಅಂತ ತಗೊಂಡ್ರೆ 4.3 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.6 ಮೀಟರ್ಸ್ ಹೈಟ್, 2.6 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ವೈಸ್ ಇಟ್ಸ್ ಪ್ರಿಟಿ ಹೈ ಅಂತಾನೆ ಹೇಳ್ತೀನಿ. 210 mm ಕೊಟ್ಟಿದ್ದಾರೆ. ಒಂದು ಕ್ಲಾಡಿಂಗ್ ಏನಿದೆ ನೀಟಾಗಿ ಲೈಟ್ ಕಲರ್ ಕಾರ್ ತಗೊಂಡ್ರೆ ನೀಟಾಗಿ ಎದ್ದು ಕಾಣುತ್ತೆ. ಟೋಟಲ್ ಆಗಿ 10 ಕಲರ್ ಆಪ್ಷನ್ಸ್ ಬರುತ್ತೆ. 3 ಡ್ಯುಯಲ್ ಟೋನಿಕ್ ಬರುತ್ತೆ, 7 ಸಿಂಗಲ್ ಟೋನಿಕ್ ಬರುತ್ತೆ. ಅಂಡ್ ಟೈರ್ ಸೈಜ್ ಬಂದು 215/60 or 17 ಇಂಚ್ ಕೊಟ್ಟಿದ್ದಾರೆ. ಅಂಡ್ ಬ್ಲಾಕ್ ಅಂಡ್ ಔಟ್ ಅಲಾಯ್ ವೀಲ್ ಬರುತ್ತೆ. ಟಾಪ್ ಎಂಡ್ ಹೋದ್ರೆ ಮಿಷಿನ್ ಕಟ್ ಅಲಾಯ್ ವೀಲ್ ಬರುತ್ತೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡು ಬರುತ್ತೆ ಮಿರರ್ಗೆ. ಬಟ್ ಆಟೋ ಫೋಲ್ಡ್ ಆಗಲ್ಲ. ಅಂದ್ರೆ ಬೇಸಿಕಲಿ ಕಾರ್ ಲಾಕ್ ಮಾಡಿದಾಗ ಮಿರರ್ಸ್ ಆಟೋ ಫೋಲ್ಡ್ ಆಗಲ್ಲ. ನೀವು ಕಾರಿನ ಇಳಿಬೇಕಾದ್ರೆ ಮಿರರ್ ನ ಕ್ಲೋಸ್ ಮಾಡಿದ್ರೆ ಎಲೆಕ್ಟ್ರಿಕಲಿ ಒಳಗೆ ಫೋಲ್ಡ್ ಆಗುತ್ತೆ. ಅಂಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಅಂಡ್ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. 45 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಆಲ್ಮೋಸ್ಟ್ ಒಂದು 21 ಸಮಥಿಂಗ್ ಏನೋ ಮೈಲೇಜ್ ಕ್ಲೈಮ್ ಮಾಡ್ತಾರೆ. ಯಾವ್ಯಾವ್ದಕ್ಕೆ ಎಷ್ಟು ಮೈಲೇಜ್ ಕ್ಲೈಮ್ ಮಾಡ್ತಾರೆ ಅಂತ ಅದನ್ನ ಸೈಡಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಅಂಡ್ ಹಿಂದ್ಗಡೆ ಬಂದ್ರೆ ದಿಸ್ ಇಸ್ ದ ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್ ಗೈಸ್. ಈ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಏನಿದೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಂದು ವೈಡ್ ಲುಕ್ ಕೊಡ್ತಾರೆ ಆಕ್ಚುಲಿ ಕಾರ್ಗೆ. ನನಗಂತೂ ಆಕ್ಚುಲಿ ಇಷ್ಟ ಆಯ್ತು. ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಅಲ್ದಿದ್ರು ಈ ಒಂದು ಮಧ್ಯದಲ್ಲಿ
ಬಾರ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಸೊ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಫೆಕ್ಟ್ ಅಂತಾನೆ ಹೇಳ್ತೀನಿ. ಅಂಡ್ ಸ್ಮಾರ್ಟ್ ಹೈಬ್ರಿಡ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಕಾರಿನ ಇಂಡಿಕೇಟರ್, ಈ ಲಾಸ್ಟ್ ಪಾರ್ಟ್ ಏನಿದೆಯಲ್ಲ ಇದು ಬ್ರೇಕ್ ಲ್ಯಾಂಪ್ ಆಗಿ ವರ್ಕ್ ಆಗುತ್ತೆ. ಬ್ರೇಕ್ ಪ್ರೆಸ್ ಮಾಡಿದಾಗ ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ, ಹಿಮ್ ಮೌಂಟೆಡ್ ಸ್ಟಾಪ್ ಲ್ಯಾಂಪ್, ಶಾರ್ಕ್ ಫಿನ್ ಆಂಟೆನಾ ಕೂಡ ಬರುತ್ತೆ. ಅಂಡ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ರೂಫ್ ರೈಲ್ ಫಂಕ್ಷನಲ್ ಅಲ್ಲ, ಎಸ್ಥೆಟಿಕ್ ಅಪೀಲಿಗೆ ಅಷ್ಟೇ ಕೊಟ್ಟಿರುವಂತದ್ದು. ಅಂಡ್ ವಿಕ್ಟೋರಿಯಸ್ ಬ್ಯಾಡ್ಜಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಬೂಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಅಂಡ್ ಬಂಪರ್ ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ. 1, 2, 3, 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅಂಡ್ ರಿಫ್ಲೆಕ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 439 ಲೀಟರ್ ಬೋಟು, ಮೇಲ್ಗಡೆ ಸ್ಟೋರೇಜು ಮತ್ತೆ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಎರಡೂ ಸೇರಿ ಸ್ಪೇರ್ ವೀಲ್ ಬರ್ದಲ್ಲೇ ಇರೋದ್ರಿಂದ. ಅಂಡ್ ಪಂಚರ್ ರಿಪೇರ್ ಕಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. CNG ತಗೋತೀರಾ ಅಂತಾನೆ ಬೂಟ್ ಸ್ಪೇಸ್ ಏನ್ ನೀಟಪ್ ಆಗಲ್ಲ, ಬಿಕಾಸ್ ಅಂಡರ್ ಬಾಡಿ CNG ನ ಮಾರುತಿ ಸುಜುಕಿನವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪಾರ್ಸಲ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಲೈಟ್ ಕೊಟ್ಟಿದ್ದಾರೆ, 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಅಂಡ್ ಆನ್ ಅಂಡ್ ಆಫ್ ಕೂಡ ಮಾಡ್ಕೋಬಹುದು ಲೈಟ್ ನ. ಅಂಡ್ ಇಲ್ಲೊಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇಷ್ಟು ಬರುತ್ತೆ. ಅಂಡ್ ಕ್ಲೋಸ್ ಮಾಡಿದ್ರೆ ವಾಪಸ್ ಕ್ಲೋಸ್ ಆಗುತ್ತೆ. ಸೊ ಇದಿಷ್ಟು ಎಕ್ಸ್ಟೀರಿಯರ್ ಕತೆ ಆಯ್ತು. ಹಿಂದ್ಗಡೆ ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಲೈಟ್ ಇನ್ ಆಗ್ಲಿನ ಕಾರಣಕ್ಕೆ. ಓಪನ್ ಮಾಡಿದ್ರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಅಂಡ್ ಇಲ್ಲೂ ಕೂಡ ಸಾಫ್ಟ್ ಟಚ್ ಲೆದರ್ ಎಲ್ಲ ಕೊಟ್ಟಿರೋದು ನೋಡ್ತಿದ್ದೀರಾ ನೀವು. ಅಂಡ್ ಇಲ್ಲೂ ಕೂಡ ಡಿಸೈನ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಗ್ಲಾಸ್ ಬ್ಲಾಕ್ ಫಿನಿಶ್, ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್. ಸೊ ದೀಸ್ ಆರ್ ಆಲ್ ಒಂದು ಪ್ರೀಮಿಯಂನೆಸ್ ಅಥವಾ ಒಂದು ಎಸ್ಥೆಟಿಕ್ ಕಾರ್ದು ಡೆಫಿನೆಟ್ಲಿ ಅಡಾಪ್ಟ್ ಮಾಡತ್ತೆ ಅಂತ ಹೇಳ್ತೀನಿ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಸ್ಪೀಕರ್ ಓಪನಿಂಗ್ ಇದೆ ಗುರು, ಸ್ಪೀಕರ್ ಕೊಟ್ಟಿಲ್ಲ. ಇದೊಂದು ಬಿಗ್ಗೆಸ್ಟ್ ಬಂಬರ್ ಅಂತ ಅನ್ಸಿದ್ ನನಗೆ. ZXi ಪ್ಲಸ್ ಅಥವಾ ZXi ಪ್ಲಸ್ ಆಪ್ಷನಲ್ ಹೋದ್ರೆ ಟೋಟಲ್ ಆಗಿ 3 ಸ್ಪೀಕರ್ ಮತ್ತೆ ಒಂದು ಸಬ್ವೂಫರ್ ಬರುತ್ತೆ. ಅಂದ್ರೆ ಹಿಂದ್ಗಡೆ 2 ಸ್ಪೀಕರ್ ಮತ್ತೆ ಮುಂದ್ಗಡೆ ಒಂದು ಸೆಂಟ್ರಲ್ ಸ್ಪೀಕರ್. ಸೊ ಇದಿಷ್ಟು ಆಡಪ್ ಆಗುತ್ತೆ. ಬಟ್ ZXi ತಗೊಂಡ್ರೆ 2 ಸ್ಪೀಕರ್ 2 ಟ್ವೀಟರ್, ಅದು ಮುಂದ್ಗಡೆ. ನೀವು ZXi ತಗೊಂಡ್ರು ಹಿಂದ್ಗಡೆ ಸ್ಪೀಕರ್ಸ್ ಹಾಕೊಬೇಕು ಇದೊಂದು. ಅಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬೇಸಿಕಲಿ ಮಕ್ಳು ಹಿಂದೆ ಕೂರಿಸ್ತೀರಾ ಅಂತಂದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ, ಸೊ ದಟ್ ಅವರು ಕಾರ್ ಅನ್ಲಾಕ್ ಆಗಿದ್ರು, ಕಾರ್ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಕಾರ್ ಡೋರ್ ಹಿಂಗೆ ಎಳೆದ್ರು ಕೂಡ ಲಿವರ್ನ, ಕಾರ್ ಡೋರ್ ಓಪನ್ ಆಗಲ್ಲ. ಸೊ ಸೇಫ್ಟಿ ಮೆಕ್ಯಾನಿಸಮ್ಗೆ ಇದೊಂದು ಕೊಟ್ಟಿರೋದು. ಸೊ ಇದೊಂದು ಮರಿಬೇಡಿ. ಅಂಡ್ UV ಕಟ್ ಗ್ಲಾಸ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಜಸ್ಟ್ ಅ ಸೆಕ್ ನೋಡಿ, ಕಾಣತ್ತಾ? ಗ್ರೀನ್ ಕಲರ್ ಟಿಂಟ್ ಕೊಟ್ಟಿದ್ದಾರೆ. ಸೊ ಸನ್ಲೈಟ್ ಏನಾದ್ರು ಹಾರ್ಶ್ ರೇಸ್ ಇತ್ತು ಅಂದ್ರೆ ಅದನ್ನ ಕಟ್ ಮಾಡುತ್ತೆ ಆಕ್ಚುಲಿ. ಸೊ ದಟ್ಸ್ ದ ಫಂಕ್ಷನಾಲಿಟಿ ಆಫ್ UV ಗ್ಲಾಸ್. ಅಂಡ್ ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಈ ಕಾರಲ್ಲಿ. ಅಂಡ್ ಕಂಪ್ಲೀಟ್ ಬ್ಲಾಕ್ ಸೀಟ್ಸ್ ಗಳನ್ನ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅಂಡ್ ಐಸೋಫಿಕ್ಸ್ ಆಂಕರ್ಸ್ ಈ ಕಡೆ ಆ ಕಡೆ 2 ಕಡೆನೂ ಬರುತ್ತೆ. ಸೆಂಟರ್ ಆರ್ಮ್ ರೆಸ್ಟ್, ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ. ಅಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಬರುತ್ತೆ, ಅದನ್ನ ಇಲ್ಲಿಂದ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸ್ಪೇಸಿಂಗ್ ಯಾವ ತರ ಇದೆ ನೋಡೋಣ. ಕಂಪ್ಲೀಟ್ ಸೀಟ್ ಹಿಂದಕ್ಕೆ ತಳ್ಳಿದೆ ಗುರು ಕೊಡ್ರೈವರು, ಆದ್ರೂ ಸ್ಟಿಲ್ ಎಷ್ಟಿದೆ ನೋಡಿ ಸ್ಪೇಸಿಂಗು. ಇಟ್ಸ್ ಅ ಪ್ರಿಟಿ ಗುಡ್ ಸ್ಪೇಸಿಂಗ್ ಅಂತ ಹೇಳ್ತೀನಿ. ಅಂತ ಏನ್ ಕಂಜೆಸ್ಟೆಡ್ ಆಗಲ್ಲ. ನೀವು 5-8 ಬಿಲೋ ಇದೀರಾ ಅಂತಂದ್ರೆ ಈಸಿಯಾಗಿ ನೀವು ಕಂಫರ್ಟಬಲ್ ಆಗಿ ಈ ಕಾರಲ್ಲಿ ಕೂತ್ಕೋಬಹುದು, ಬಿಕಾಸ್ ಅಷ್ಟು ಒಳ್ಳೆ ಸ್ಪೇಸಿಂಗ್ ಇದೆ. ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಅಂಡ್ ಸರ್ಕ್ಯುಲೇಷನ್ ಟೈಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಕು ಅಂದ್ರೆ ಆನ್ ಅಂಡ್ ಆಫ್ 2 ಮಾಡ್ಕೋಬಹುದು ರಿಯರ್ AC ವೆಂಟ್. ಅಂಡ್ ಟೈಪ್ C ಫಾಸ್ಟ್ ಚಾರ್ಜಿಂಗ್ 2 ಕೊಟ್ಟಿದ್ದಾರೆ. ಅಂಡ್ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಇಡಕ್ಕೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಅಂಡ್ ಮಧ್ಯದಲ್ಲಿ ಸಣ್ಣ ಹಂಪ್ ಇದೆ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರು ಕಾರ್ನ ಈ ಕಡೆ ಮತ್ತೆ ಆ ಕಡೆ ಇಟ್ಕೊಂಡು ಕೂತ್ಕೋಬೇಕು, ಅದೊಂದು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಹೆಡ್ ರೂಮ್ ಇಸ್ ಕ್ವೈಟ್ ಗುಡ್ ಅಂತಾನೆ ಹೇಳ್ತೀನಿ. ಅಂಡ್ ಕ್ಯಾಬಿನ್ ಕೂಡ ಒಂದು ರೇಂಜಿಗೆ ವೈಡ್ ಇದೆ. 3 ಜನ ಮೀಡಿಯಂ ಫಿಟ್ ಇರೋರು ತುಂಬಾ ಕಂಫರ್ಟಬಲ್ ಆಗಿ ಕೂರ್ಬೋದು. ಅಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಪ್ರೊವೈಡ್ ಮಾಡಿರೋ ನೋಡ್ತಿರ್ಬೋದು. ಅಂಡ್ ಕರ್ಟನ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಅಂಡ್ 6 ಏರ್ ಬ್ಯಾಗ್ ಇಸ್ ಅ ಸ್ಟ್ಯಾಂಡರ್ಡ್ ಫೀಚರ್. LXi ತಗೊಂಡ್ರೆ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ. ರಿಯರ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅಥವಾ ರೀನಿಂಗ್ ಲ್ಯಾಂಪ್ ಅಂತಾನೆ ಹೇಳ್ಬೋದು. ಅದನ್ನ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಇವನ್ ಈ ಸೈಡ್ ಕೂಡ ಸೇಮ್ ಅದೇ ಬರುತ್ತೆ, ಬಟ್ ಕೋಟಕ್ಕೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂಡ್ ಇವಾಗ ಈ ಕಾರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ನೋಡ್ತಿರ್ಬೋದು. ಸೊ ಎಸ್, ಪ್ಯಾನೋರಾಮಿಕ್ ಸನ್ರೂಫ್ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಫೀಚರ್ ಆಗ್ಬಿಟ್ಟಿದೆ ಇವಾಗ. ಅಂಡ್ ದಿಸ್ ಇಸ್ ದ ಡ್ಯಾಶ್ ಬೋರ್ಡ್ ಲೇಔಟ್ ಗೈಸ್. ಹೆಂಗಿದೆ ಆಕ್ಚುಲಿ ನನಗಂತೂ ಇಷ್ಟ ಆಯ್ತು. ಆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್, ಆ ಡ್ಯಾಶ್ ಬೋರ್ಡ್ ಡಿಸೈನು ತುಂಬಾ ಒಂಥರ ಸಿಂಪಲ್ ಆಗಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಮಾರುತಿ ಸುಜುಕಿ ಕಾರ್ಸ್ ಆರ್ ಬಿಕಮಿಂಗ್ ಟೂ ಮಚ್ ಸೇಫರ್ ಕಾರ್ಸ್ ಆಗಿದೆ, ಬಿಕಾಸ್ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಅ 5 ಸ್ಟಾರ್ ಸೇಫ್ಟಿ ರೇಟಿಂಗ್. ಅದು ಕೂಡ ಭಾರತ್ NCAP ಮತ್ತೆ ಗ್ಲೋಬಲ್ NCAP ಎರಡರಲ್ಲೂ ಆಗಿದೆ. ನೀವು ಟಾಟಾ ನೆಕ್ಸಾನ್ ತಗೊಳ್ಳಿ, ಟಾಟಾ ಹೈರಿಯರ್ ತಗೊಳ್ಳಿ, ಅದಕ್ಕಿಂತ ಬಾಡಿ ಬಿಲ್ಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅನ್ನೋದು ಗ್ಲೋಬಲ್ NCAPನವರು ಅಭಿಪ್ರಾಯ. ಬಿಕಾಸ್ ಅಷ್ಟು ಚೆನ್ನಾಗಿ ಮಾರುತಿ ಸುಜುಕಿನವರು ಈ ಕಾರ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಕೂಡಷ್ಟು ಮಾರುತಿ ಸುಜುಕಿ ಅಂತ ಹೇಳ್ತೀನಿ. ಇಲ್ಲೂ ಕೂಡ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ನೋಡ್ತೀರಾ. ಅಂಡ್ ಪವರ್ ವಿಂಡೋ ಕಂಟ್ರೋಲ್ಸ್, 1 ಟಚ್ ಅಪ್ ಅಂಡ್ ಡೌನ್ ಬರುತ್ತೆ ಡ್ರೈವರ್ ವಿಂಡೋಗೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇವನ್ ಟಿಂಟ್ ಫಂಕ್ಷನ್ ನೋಡ್ತಿರ್ಬೋದು, ಗ್ರೀನ್ ಕಲರ್ ಕಾಣ್ತಿದ್ಯಾ? ಎಸ್. ಅಂಡ್ ಟ್ವಿಟರ್ ಪ್ಲೇಸ್ಮೆಂಟ್, ಸ್ಪೀಕರ್ ಪ್ಲೇಸ್ಮೆಂಟ್, ಬಾಟಲ್ ಹೋಲ್ಡರ್, ಡೋರ್ ಪಾಕೆಟ್ ಇದಿಷ್ಟು ಕೊಟ್ಟಿದ್ದಾರೆ. ಮಿರರ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಮಿರರ್ ಫೋಲ್ಡಿಂಗ್ ಫಂಕ್ಷನ್ ಇಲ್ಲಿ ಬರುತ್ತೆ. ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 8 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್. ಇಂಟರ್ನಲ್ ಟೈಲ್ಗೇಟ್ ಓಪನ್ ಮಾಡಕ್ಕೆ, ಬಟ್ ಎಕ್ಸ್ಟರ್ನಲಿ ಟೈಲ್ಗೇಟ್ ನ ಓಪನ್ ಮಾಡದೇ ಇರೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಕಂಟ್ರೋಲ್. ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್, ಐಡಲ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಬಾನೆಟ್ ಓಪನ್ ಮಾಡಕ್ಕೆ ಅಂಡ್ ಫೀಲ್ಡ್ ಓಪನ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಹೈವೇಲಿ ಎಲ್ಲರೂ ಕ್ರೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಡೆಡ್ ಪೆಡಲ್ ಆಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಸೊ ದಟ್ ಲೆಫ್ಟ್ ಲೆಗ್ ಕೆಲಸ ಇರಲ್ಲ ಹಾಗಾಗಿನೇ. ಅಂಡ್ ಇವನ್ ಫುಟ್ವೆಲ್ M8 ಕೂಡ ಕೊಟ್ಟಿದ್ದಾರೆ. ಕಾಣ್ತಿದೆ ಎಲ್ಲರೂ ನಿಮಗೆ.
ಇಲ್ಲಿ ಕೊಟ್ಟಿರೋ ನೋಡಿ ಫುಟ್ವೆಲ್ M8 ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಬರುತ್ತೆ. AC ಸರ್ಕ್ಯುಲೇಷನ್ ಗೆ ಆನ್ ಅಂಡ್ ಆಫ್ ಕೂಡ ಇಲ್ಲಿ ಮಾಡ್ಕೋಬಹುದು. 10.25 ಇಂಚ್ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಅಲ್ಲಿ ಏನ್ ನೋಡ್ತಾರೆ ಅದೇ ತರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಕ್ಚುಲಿ ಇದು. ಅದನ್ನ ಬ್ರೌಸ್ ಮಾಡಕ್ಕೆ ಇಲ್ಲಿ ಕಂಟ್ರೋಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಹೇಳುತ್ತೆ. ಮಧ್ಯದಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ ಅಂಡ್ ರೈಟ್ ಅಲ್ಲಿ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ. ಕೆಳಗಡೆ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಸೊ ಡೀಟೇಲ್ಸ್ ಅಂತ ತಗೊಳ್ಳೋದಾದ್ರೆ ಇವಾಗ ಅವರೇಜ್ ಫ್ಯೂಲ್ ಎಕಾನಮಿ ಮತ್ತೆ ರೇಂಜ್ ಹೇಳ್ತಾ ಇದೆ. ಫ್ಯೂಲ್ ಎಕಾನಮಿ ಹಿಸ್ಟ್ರಿ ಹೇಳುತ್ತೆ ಅಂಡ್ ಡ್ರೈವಿಂಗ್ ಟೈಮ್ ಹೇಳುತ್ತೆ ಅಂಡ್ ಐಡಲ್ ಸ್ಟಾಪ್ ಟೈಮ್ ಎಷ್ಟೊತ್ತಿತ್ತು ಮತ್ತೆ ಎಷ್ಟು ಫ್ಯೂಲ್ ಸೇವ್ ಆಗಿದೆ ಅನ್ನೋದು ಹೇಳುತ್ತೆ. ಅಂಡ್ ಸ್ಮಾರ್ಟ್ ಹೈಬ್ರಿಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸ್ಮಾರ್ಟ್ ಹೈಬ್ರಿಡ್ ನಿಮಗೆ ಒಂದು ಸ್ಮಾಲ್ ಮೈಲೇಜ್ ಕೂಡ ಇಂಪ್ರೂವ್ ಮಾಡುತ್ತೆ ಅಂಡ್ ಲೋ ಎಂಡ್ ಅಲ್ಲಿ ಟಾರ್ಕ್ ಬೇಕಾದಾಗ ಅದನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಸಿಟಿ ಡ್ರೈವಿಂಗ್ ಅಲ್ಲಿ ತುಂಬಾ ಲ್ಯಾಗ್ ಅಂತ ಅನ್ಸಲ್ಲ. ಸೊ ಅದೇ ಸ್ಮಾರ್ಟ್ ಹೈಬ್ರಿಡ್ ಕೆಲಸ. ಬ್ಯಾಟ್ರಿಯಿಂದ ಟಾರ್ಕ್ ಅಸಿಸ್ಟ್ ಹೋಗ್ತಿತ್ತು ಅಂದ್ರೆ ಅದನ್ನು ಹೇಳುತ್ತೆ ಅಂಡ್ ಏನಾದ್ರು ರೀಜನರೇಟಿವ್ ಬ್ರೇಕಿಂಗ್ ಆದಾಗ ಬ್ಯಾಟ್ರಿ ಏನಾದ್ರು ಚಾರ್ಜ್ ಆಯ್ತು ಅಂತಂದಾಗ ಅದನ್ನು ಕೂಡ ಇಲ್ಲಿ ಹೇಳುತ್ತೆ. ಸೊ ಬೇಸಿಕ್ಲಿ ಸ್ಮಾರ್ಟ್ ಹೈಬ್ರಿಡ್ ಪ್ರೊಸೆಸ್ ಹೆಂಗಾಗುತ್ತೆ ಅನ್ನೋದು ಇಲ್ಲಿ ಹೇಳುತ್ತೆ. ವಾರ್ನಿಂಗ್ಸ್ ಇತ್ತು ಅಂದ್ರೆ ಹೇಳುತ್ತೆ ಅಂಡ್ ಸೆಟ್ಟಿಂಗ್ಸ್ ಅಲ್ಲಿ ಬ್ರೈಟ್ನೆಸ್, ಡ್ರೈವಿಂಗ್ ಅಸಿಸ್ಟೆನ್ಸ್, ವೆಹಿಕಲ್ ಸೆಟ್ಟಿಂಗ್ಸ್, ಯೂನಿಟ್ಸ್, ಕಸ್ಟಮೈಸಬಲ್ ಸ್ಕ್ರೀನ್ ಕೂಡ ಇದೆ. ಲೇಔಟ್ ಕೂಡ ಚೇಂಜ್ ಮಾಡಬಹುದು. ಸ್ಟ್ಯಾಂಡರ್ಡ್ ಮತ್ತೆ ಕ್ಲಾಸಿಕ್ ಎರಡು ಕೊಟ್ಟಿದ್ದಾರೆ. ಓಕೆ, ಡಿಜಿಟಲ್ ಸ್ಪೀಡ್ ತೋರಿಸುತ್ತೆ. TPMS ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಟ್ರಿಪ್ ಬಿ ಓಡೋ ಅದಿಷ್ಟು ಹೇಳುತ್ತೆ. ಅಂಡ್ ಸ್ಟೇರಿಂಗ್ ಗೆ ಲೆದರ್ ಆಪ್ ಫಂಕ್ಷನ್ ಏನ್ ಕೊಟ್ಟಿಲ್ಲ, ಬಟ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ. ಸೊ ದಟ್ ಹೈಟ್ ಇರೋರು ಅವ್ರಿಗೆ ಹೆಂಗ ಬೇಕೋ ಹಂಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹೆಡ್ ಲ್ಯಾಂಪ್ ಗೆ ಆಟೋ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಆಟೋ ಅನ್ನೋದು. ಬಟ್ ವೈಪರ್ ಗೆ ಆಟೋ ಫಂಕ್ಷನ್ ಬರಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾರ್ನ್ ಯಾವ ತರ ಇದೆ ಕೇಳಿಸ್ಕೊಳ್ಳಿ. ಬೇರೆ ಮಾರುತಿ ಸುಜುಕಿ ಕಾರ್ಸ್ ಏನ್ ಹಾರ್ನ್ ಕೇಳಿಸ್ಕೊತೀರಾ ಅದೇ ರೀತಿ ಇದೆ. 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಬೇರೆ ಮಾರುತಿ ಸುಜುಕಿ ಕಾರ್ಸ್ ಅಲ್ಲಿ ಏನ್ ನೋಡ್ತೀರಾ ಸೇಮ್ ಅದೇ ಇನ್ಫಾರ್ಮೇಶನ್ಸ್ ಇಲ್ಲೂ ಒಂದಿಷ್ಟು ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಏನೇನಿಲ್ಲ ಗುರು, ಯೂಸ್ ಮಾಡೋಕ್ಕೆಲ್ಲ ಸ್ಮೂತ್ ಇದೆ ಅಂಡ್ UI ಕೂಡ ತುಂಬಾ ಕ್ಲೀನ್ ಆಗಿದೆ. ವಾಯ್ಸ್ ಕಮಾಂಡ್ಗಾಗಿರ್ಬೋದು, ಹೋಮ್ ಬಟನ್ಗಾಗಿರ್ಬೋದು, ವಾಲ್ಯೂಮ್ಗಾಗಿರ್ಬೋದು, ಮ್ಯೂಟ್ಗಾಗಿರ್ಬೋದು ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಹಜಾರ್ಡ್ ಬಟನ್ ಬರುತ್ತೆ. AC ವೆಂಟ್ ಕೊಟ್ಟಿದ್ದಾರೆ. ಕೆಳಗಡೆ ಸಿಲ್ವರ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ವಿಚ್ ಗಿವ್ಸ್ ಅ ಪ್ರೀಮಿಯಂ ಅಪೀಲ್ ಅಂತಾನೆ ಹೇಳ್ತೀನಿ. ಇಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಟಾಪ್ ಎಂಡ್ ಅಲ್ಲಿ ನಿಮಗೆ ಇಲ್ಲಿ ambient ಲೈಟ್ ಬರುತ್ತೆ, ಬಟ್ ಇಲ್ಲಿ ಬರೀ ಡಿಸೈನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಷ್ಟೇ. ಆಟೋ ಡಿಮ್ಮಿಂಗ್ IRVM ಬರುತ್ತೆ ಅಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ ಅಂಡ್ ಅದಕ್ಕೂ ಪ್ರಾಪರ್ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ಬಟ್ ಟೆಂಪರೇಚರ್ ಎಷ್ಟಿದೆ ಅನ್ನೋದು ನಿಮಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಇಲ್ಲಿ ಚೇಂಜ್ ಮಾಡ್ತಾ ಹೋದ್ರೆ ಇಲ್ಲಿ ತೋರಿಸ್ತಾ ಹೋಗುತ್ತೆ, ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಚೇಂಜ್ ಮಾಡಿದ್ರೆ ಡಿಸ್ಪ್ಲೇ ಆಕ್ಚುಲಿ ಇದರಲ್ಲೇ ಬರುತ್ತೆ. ಇವನ್ ಬ್ಲೋಯರ್ ಸ್ಪೀಡ್ ಕೂಡ ತೋರಿಸುತ್ತೆ ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಕೆಳಗಡೆ 12 ವೋಲ್ಟ್ ಪೋರ್ಟ್ ಇದೆ ಅಂಡ್ USB-A ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಂಡ್ ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ ಅಂಡ್ 2 ಕಪ್ ಹೋಲ್ಡರ್ಸ್ ಬೇಕು ಅಂದ್ರೆ ಕೀ ಇಲ್ಲಿ ಇಟ್ಕೋಬಹುದು. ಆಕ್ಚುಲಿ ಅದಕ್ಕೆ ಅಂತಾನೆ ಕೊಟ್ಟಂಗಿದೆ ಆಕ್ಚುಲಿ ಸ್ಲಾಟ್. ಎಸ್, ಕೀ ಆಕ್ಚುಲಿ ಕರೆಕ್ಟ್ ಆಗಿ ಕೂರತ್ತಲ್ಲಿ ಅಂಡ್ ಡ್ರೈವರ್ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಅದಕ್ಕೆ ಸ್ಲೈಡಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಲೆದರ್ ಎಲ್ಲ ಯೂಸ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಅಂಡ್ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಮನೆ ಕೀ ಏನಾದ್ರು ಇಟ್ಕೊಳ್ಳೋಕೆ ಇಟ್ಸ್ ಅ ಸಫಿಷಿಯಂಟ್ ಥಿಂಗ್ ಅಂತ ಹೇಳ್ತೀನಿ. ಅಂಡ್ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ವಿತ್ ಟಚ್ ಆಫ್ ಎ ಕ್ಲಿಕ್ ಆನ್ ಅಂಡ್ ಆಫ್ ಆಗುತ್ತೆ. ಇಲ್ಲಿ ಬರೀ ಮಿರರ್ ಇದೆ, ಲೈಟ್ ಇಲ್ಲ. ಇವನ್ ಇಲ್ಲೂ ಕೂಡ ಅಷ್ಟೇನೆ ಮಿರರ್ ಇದೆ, ಲೈಟ್ ಇಲ್ಲ. ಗ್ಲೋ ಬಾಕ್ಸಿಗೆ ಬಂದ್ರೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಇಟ್ಸ್ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂಡ್ SOS ಬಟನ್ ಕೂಡ ಇದೆ. ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಪ್ರೆಸ್ ಮಾಡಬಹುದು ನೀವು. ಆಕ್ಸಿಡೆಂಟ್ಲಿ ಅದನ್ನ ಪ್ರೆಸ್ ಮಾಡಬಾರ್ದು ಅಂತ ಅದಕ್ಕೆ ಕವರಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವಾಗ ಸನ್ ರೂಫ್ ಓಪನ್ ಆಗಿದೆ, ನೋಡ್ತಿರ್ಬೋದು. ಇದನ್ನ ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಓಪನ್ ಆಗತ್ತೆ. ಇವನ್ ಇದೆಯಲ್ಲ, ಇದು ಕೂಡ ಇವನ್ ಹಿಂದಕ್ಕೆ ಹೋಗುತ್ತೆ ನೋಡಿ. ಹೊರಗಡೆನ ನೋಡಿದಾಗ ಸ್ಮಾಲ್ ಸನ್ ರೂಫ್ ಅಂತ ಅನ್ಸ್ಬೋದು ನಿಮ್ಗೆ, ಬಟ್ ಆದ್ರೆ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿ ಓಪನ್ ಆಗುತ್ತೆ. ದೊಡ್ಡ ಪ್ಯಾನೋರಾಮಿಕ್ ಸನ್ ರೂಫ್ ಇರುವಂತಹ ಕಾರ್ ಲೈಕ್ ಕ್ರೆಟಾ ಆಗಿರ್ಬೋದು, ಸೆಲ್ಟೋಸ್ ಆಗಿರ್ಬೋದು, ಅದ್ರಲ್ಲಿ ಎಷ್ಟು ಓಪನ್ ಆಗುತ್ತೋ ಅಷ್ಟೇ ಸೈಜ್ ಅಲ್ಲಿ ಇದು ಕೂಡ ಓಪನಿಂಗ್ ಕೊಡತ್ತೆ. ಆ ಗ್ಲಾಸ್ ಏರಿಯಾ ಹಿಂದಕ್ಕೆ ಹೋಗೋದ್ರಿಂದ ಈ ಒಂದು ಓಪನಿಂಗ್ ಸ್ಪೇಸ್ ತುಂಬಾ ವೈಡ್ ಆಗುತ್ತೆ. ಬಾನೆಟ್ ನೋಡಿ ಎತ್ತಿ ಹಿಡ್ಕೊಂಡು ನಿಂತಿದ್ದೀನಿ, ಎಷ್ಟು ಹೆವಿ ಇದೆ ಅಂತ ಅಂದ್ರೆ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಅನ್ನೋದು ಈಜಿಯಾಗಿ ಗೊತ್ತಾಗುತ್ತೆ ಗುರು, ಅಷ್ಟು ಹೆವಿ ಇದೆ ಬಾನೆಟ್. ಮೈನ್ ಇಂಜಿನ್ ಅಂತ ಬಂದ್ರೆ 1.5 ಲೀಟರ್ K15C ಇಂಜಿನ್. ಇದು 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. 103 BHP ಪವರ್ ಮತ್ತೆ 137 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಾನೆಟ್ ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಎಂಟಿ ಏರಿಯಾ ಇದೆ ಅಂತ ಅನ್ಸತ್ತೆ ನಿಮಗೆ, ಬಟ್ ಆಕ್ಚುಲಿ ಸ್ಟ್ರಾಂಗ್ ಹೈಬ್ರಿಡ್ ತಗೊಂಡ್ರೆ ಕಂಪ್ಲೀಟ್ ಏರಿಯಾ ಫಿಲ್ ಆಗ್ಬಿಡುತ್ತೆ. ಬಿಕಾಸ್ ಸ್ಟ್ರಾಂಗ್ ಹೈಬ್ರಿಡ್ ಗೆ ಅಷ್ಟು ಸ್ಪೇಸಿಂಗ್ ಬೇಕಾಗತ್ತೆ. ಕೇಳಿಸ್ಕೊಳ್ಳಿ. ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ABS, EBD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟ್, ಸುಮಾರು ಸೇಫ್ಟಿ ಫೀಚರ್ಸ್ ಇದೆ ಗುರು. ಏನೇನು ಬರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಬಿಕಾಸ್ ಎಲ್ಲಾನು ನೆನ್ಪಿಟ್ಕೊಳಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್. ಬಟ್ ಏನೇನು ಬರುತ್ತೆ ನಿಮಗೆ ತಿಳಿಸ್ಕೊಡಕ್ಕೆ ಪಕ್ಕ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಅಂಡ್ ದಿಸ್ ಈಸ್ ಅ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಗೈಸ್. ನಿಮಗೆ ಭಾರತ್ ಎನ್ಕ್ಯಾಪ್ ಮೇಲೆ ನಂಬಿಕೆ ಇಲ್ಲ ಅಂತಾನೆ ಗ್ಲೋಬಲ್ ಎನ್ಕ್ಯಾಪಲ್ಲೂ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿದೆ ಈ ಕಾರ್ಗೆ. ನಿಮ್ಗೆ ಅದ್ರ ಮೇಲೂ ನಂಬಿಕೆ ಇಲ್ಲ ಅಂತಂದ್ರೆ ನಾನೇನು ಹೇಳೋಕ್ಕಾಗಲ್ಲ. ಎಲ್ಲದಕ್ಕೂ ಮಾರುತಿ ಸುಜುಕಿ ಕಾರ್ಗೆ 5 ಸ್ಟಾರ್ ಸಿಕ್ಕಿದ ತಕ್ಷಣ ಕಾಸು ಕೊಟ್ಟಿದ್ದಾರೆ, ಅದು ಇದು ಅಂತ ಎಲ್ಲ ವಿಷಯಕ್ಕೂ ಹೇಳ್ತೀರಾ ಅಂತಂದ್ರೆ ಐ
ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸೇವ್ ಫಾರ್ ಯು ಗೈಸ್. ಬಟ್ ಸೇಫ್ಟಿ ವೈಸ್ ಇಟ್ಸ್ ಅ ಲೋಡೆಡ್ ಕಾರ್ ಅಂತ ಹೇಳ್ತೀನಿ. ಅಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ವಿಕ್ಟೋರಿಯಸ್ ಕಾರ್ನ ಟೆಸ್ಟ್ ಡ್ರೈವ್ ಬೇಕು ಅಥವಾ ಬುಕಿಂಗ್ಸ್ ಬೇಕು, ಎನ್ಕ್ವೈರಿ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟರೋ ನಂಬರ್ಗೆ ಕಾಲ್ ಮಾಡ್ಬೋದು. ಇದಾಗಿತ್ತು ZXi ಆಪ್ಷನಲ್ ವೇರಿಯಂಟ್ ರಿವ್ಯೂ ವಿಕ್ಟೋರಿಯಸ್ದು. ನಿಮ್ಗೆ ಅನಿಸ್ತು ಈ ಒಂದು ರಿವ್ಯೂ ಬಗ್ಗೆ ಕಾರ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ZXi ವೇರಿಯಂಟ್ ರಿವ್ಯೂ ಅಂತಾನು ತಗೋಬಹುದು. ಬಿಕಾಸ್ ಪ್ಯಾನೋರಾಮಿಕ್ ಸನ್ ರೂಫ್ ತೆಗೆದುಬಿಟ್ರೆ ZXi ವೇರಿಯಂಟ್, ಪ್ಯಾನೋರಾಮಿಕ್ ಸನ್ ರೂಫ್ ಹಾಕಿದ್ರೆ ZXi ಆಪ್ಷನಲ್ ವೇರಿಯಂಟ್. ಸೊ ಎಸ್, ನಿಮ್ಗೆ ಅನಿಸ್ತು ಈ ಒಂದು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಯಾವ್ಯಾವ ವೇರಿಯಂಟಲ್ಲಿ ಏನೇನೆಲ್ಲ ಫೀಚರ್ಸ್ ಸಿಗುತ್ತೆ ಅಂಡ್ ಯಾವ ವೇರಿಯಂಟ್ ಬೆಸ್ಟ್ ಟು ಬೈ, ಯಾವ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಇದ್ರ ಬಗ್ಗೆ ಒಂದು ರೀಲ್ ಹಾಕಿದ್ದೀನಿ. ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್, ಬಿಕಾಸ್ ಅಲ್ಲಿ ಕಂಟೆಂಟ್ಸ್ಗಳನ್ನ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಶಾರ್ಟ್ ಕಂಟೆಂಟ್ಸ್ಗಳು ಫಾಸ್ಟ್ ಆಗಿ ಸಿಕ್ಕಿದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಲಾಂಗ್ ಫಾರ್ಮ್ಯಾಟ್ ಕಂಟೆಂಟ್ಸ್, ಡೀಟೇಲ್ ರಿವ್ಯೂಗಳು ಸಿಗುತ್ತೆ. ಸೊ ಎರಡು ಕಡೆನೂ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.